ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರವೇ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಕೃಷ್ಣ ಪಕ್ಕದಲ್ಲಿ ಕೂರಿಸ್ಕೊಂಡು ನೋಡಿ ಇವನೇ ನಿನ್ನ ಮಗ, ಇವನ ನಿನ್ನ ಮಗನ ಥರ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಇವನಿಗೆ ಒಂದು ಸಾಂಗ್ ಹಾಡು ನೋಡೋಣ ಹೇಗೆ ಆಡ್ತೀಯ ಅಂತೇಳಿ ಹೇಳ್ತಿರ್ತಾನೆ. ಅಯ್ಯೋ ರೀ ಎಲ್ಲರೂ ಸಾಂಗ್ ಆಡೋದು ಏನು ಚೆನ್ನಾಗಿರುತ್ತೆ, ಅದೇ ಸಾಂಗ್ ಆಡ್ತಾರಲ್ಲ ಅವರೇ ಹಾಡಲಿ ಅಂತ ಹೇಳಿದಾಗ ಅಯ್ಯೋ ಅವ್ರು ಸಾಂಗ್ ಆಡೋದೆಲ್ಲ ಬೇಡ, ಇರೋ ನಿಮಿಷ ನೀನು ಆಡಲಿಲ್ಲ ಅಂದರೆ ಚಿಂತೆ ಇಲ್ಲ, ನಾನು ಸಾಂಗ್ ಹಾಕ್ತೀನಿ ಅದಕ್ಕೆ ತಕ್ಕಂತೆ ಅವನ ಜೊತೆ ಆಡು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಾ ಕೂಡ ಅವನ ತೊಡೆ ಮೇಲೆ ಕೂರಿಸ್ಕೊಂಡು ಅವನಿಗೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಆಡ್ತಿರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಿತ್ತು ಈ ಕಡೆ ರೋಹಿಣಿಗೆ ತುಂಬ ಅಳು ಬರ್ತಿರುತ್ತೆ. ಇವಳು ಎಷ್ಟು ನನ್ನ ಮಗನ್ನೇ ಇವಳು ಹೆಂಗೆ ಮುದ್ದಾಡ್ತಿದ್ದಾಳೆ ನೋಡು ಅಂತೇಳಿ ಅವಳಿಗೆ ತುಂಬ ಅಳು ಬರ್ತಿರುತ್ತೆ. ತುಂಬ ಕಂಟ್ರೋಲ್ ಮಾಡ್ತಿದ್ರು ಕೂಡ ಕಣ್ಸನ್ನೆ ಮಾಡಿ ಹೇಳ್ತಾ ಇರ್ತಾಳೆ. ಈ ಕಡೆ ಅವ್ರ ಅಮ್ಮಗೂ ಕೂಡ ಸ್ಟಾರ್ಟ್ ಮಾಡು ಹೇಳು, ನಾನು ಪ್ಲ್ಯಾನ್ ಮಾಡಿಕೊಟ್ಟಿದ್ದೀನಲ್ಲ ಅದೇ ಥರ ಮಾಡು ಅಂತ ಹೇಳಿ ಈ ಕಡೆ ಕಣ್ಸನ್ನೆಲ್ಲಿ ಮಾಡಿ ಹೇಳ್ತಾ ಇರ್ತಾಳೆ. ಅವರಮ್ಮ ಇರು ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪೂಜೆನೂ ಕೂಡ ಅವಳಿಗೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೂ ಕೂಡ ಅವಳಿಗೆ ಅವಳೆಷ್ಟೇ ಮುದ್ದಾಡ್ತಿದ್ರು ಕೂಡ ಅವಳಿಗೆ ತುಂಬ ಅಳು ಬರ್ತಿರುತ್ತೆ. ಸಮಾಧಾನ ಮಾಡೋದಕ್ಕೂ ಸಮಾಧಾನ ಆಗ್ತಿರ್ಲಿಲ್ಲ. ಅವಳು ಪೂಜೆ ಅಳಬೇಡ ಕಣೆ ಅಂತ ಅಂದ್ರೂ ಕೂಡ ಅವಳು ಕೂಡ ಸಮಾಧಾನ ಆಗ್ತಿರ್ಲಿಲ್ಲ. ಈ ಕಡೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಮೀನಿಗೆ ಹೇಳ್ತಿರ್ಬೇಕಾದ್ರೆ ನೋಡು ಕ್ರಿಶ್, ಯಾವತ್ತೂ ನಿನಗೆ ಏನೇ ಬೇಕಿದ್ರು ನಮ್ಮನ್ನೇ ಕೇಳು ಆಯಿತಾ, ನೀನು ನಮಗೆ ಅಪ್ಪ ಅಮ್ಮ ನನ್ನ ಅಪ್ಪ ಅಂತ ಕರಿಬೇಕು, ಸೊ ಮೀನನ್ನ ಅಮ್ಮ ಅಂತ ಕರಿಬೇಕು ಆಯಿತಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿಗೆ ಇನ್ನೂ ತುಂಬ ಕೋಪ ಬರ್ತಾ ಇರುತ್ತೆ. ಅವನು ಎಷ್ಟೊತ್ತು ಅವ್ರ ಜೊತೆ ಇರ್ತಾನೋ ಅಷ್ಟೊತ್ತೊಳಗೆ ಇನ್ನೂ ಕೋಪ ಬರ್ತಾನೆ ಇರುತ್ತೆ. ಹೇಳ್ತಾನೆ ಇದ್ರೂ ಕೇಳ್ತಿರಲ್ಲ. ಅದೇ ಟೈಮ್ಗೆ ಅವ್ರ ಅಮ್ಮನೂ ಕೂಡ ಸಾಕು ಮುಚ್ಚಯ್ಯ ಬಾಯಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಅವರು ಕೂಡ ಯಾಕಮ್ಮ ಏನಾಯಿತು ಅಂತ ಮೀನಾ ಸೂರ್ಯ ಕೇಳ್ತಿರ್ಬೇಕಾದ್ರೆ ಅಲ್ಲ ನಾನು ನೋಡ್ತಾನೆ ಇದ್ದೀನಿ ಮಾತಿಗೂ ನಮ್ಮ ಅಪ್ಪ ಅಮ್ಮ ಅಂತ ಕರಿ, ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊ ಅಂತ ಹೇಳ್ತೀರ. ಅವನೇನು ಅನಾಥ ಅಂತ ಅಂದ್ಕೊಂಡಿದ್ದೀರ, ಅವನು ನೋಡ್ಕೊಳ್ಳೋದಕ್ಕೆ ನಾವಿಲ್ವಾ, ಅವನಿಗೆ ಅಂತ ಕಷ್ಟಪಟ್ಟು ಸಾಕ್ತಾ ಇದ್ದೀವಿ ನಾವು ಅಂತ ಹೇಳ್ತಿರ್ತಾಳೆ. ಅಲ್ಲಮ್ಮ ನಾವೇನು ಅಂದ್ವಿ, ನೀವು ಇದಕ್ಕೂ ಮುಂಚೆ ನಾವು ಮಾತಾಡಿದ್ವಲ್ಲ ದತ್ತಕ್ಕೆ ತೊಗೋಬೇಕು ಅಂತಲ್ಲ, ಅವಾಗ ಯಾಕೆ ಏನು ಮಾತಾಡಲಿಲ್ಲ ಅಂತ ಮೀನಾ ಕೇಳ್ತಿರ್ಬೇಕಾದ್ರೆ ಅವಾಗ ಯಾಕೆ ಏನು ಮಾತಾಡಿಲ್ಲ ಅಂತಂದರೆ ಅದಕ್ಕೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ, ನಾನು ಏನಾದರೂ ಹೇಳಿದ್ನ ನಾನು ಅವನ್ನ ದತ್ತಕ್ಕೆ ಕೊಡ್ತೀನಿ ನಿಮಗೆ ಅಂತೇಳ್ಬಿಟ್ಟು ನಿಮಗೆ ಇಷ್ಟ ಬಂದಾಗೆ ನೀವೇ ಎಲ್ಲ ಡಿಸೈಡ್ ಮಾಡ್ಕೊಂಡು ನಾವ್ಯಾಕೆ ಇರಬೇಕು ಅನ್ನೋ ಸಾಕೊಂಡು ಅವನಿಗೆ ಅಂತ ಕಷ್ಟಪಟ್ಟು ದುಬೈಯಲ್ಲಿ ಅವ್ರ ಅಮ್ಮ ಕೆಲಸ ಮಾಡ್ತಿದ್ದಾರೆ ಅವನಿಗೆ. ಆದ್ರೂ ನೀವು ಅದನ್ನೆಲ್ಲ ಲೆಕ್ಕಿಸ್ತಾರೆ, ಅವನಿಗೆ ಅನಾಥ ಅಂತ ಅಂದ್ಕೊಂಡಿದ್ದಾರೆ, 3 ಹೊತ್ತು ಅವ್ನಿಗೆ ಊಟ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತೇಳಿ ಕೇಳ್ತಿರ್ಬೇಕಾದ್ರೆ ಅವ್ರ ಮಾವ ಇದ್ದು ಯಾಕೆ ಏನಾಯಿತು ಅಂತ ಕೇಳಿದಾಗ ಇನ್ನೇನು ರಾಯರೇ ನಾವೇನು ದತ್ತಕ್ಕೆ ಕೊಡ್ತೀವಿ ಅಂತ ನಾವೇನು ಹೇಳಿದ್ವಿ, ಅವ್ರು ಯಾಕೆ ದತ್ತಕ್ಕೆ ತೊಗೊತೀವಿ ಅಂತ ಮಾತಿಗೆ ಹೇಳ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಅವನಿಗೆ ಇಷ್ಟ ಆಗಿತ್ತು ಅದಕ್ಕೆ ಹೇಳಿ ಅವ್ನಿಗೆ ಕೇಳಿದ್ದಾನೆ. ಬೇಡ ಅಂದರೆ ಬೇಡ ಬಿಟ್ಬಿಡಿ, ಅದು ಬಿಟ್ಟಿದ್ದಷ್ಟೆಲ್ಲ ರಂಪಾಯಣ ಮಾಡಬೇಡಿ ಅಮ್ಮ ಅಂತ ಕೇಳ್ತಿರ್ಬೇಕಿದೆ. ಯಾಕೆ ರಾಯರೇ ಮಾಡಬಾರ್ದು, ನಾನು ನೋಡ್ತಾನೆ ಇದ್ದೀನಿ, ನನ್ನ ಮನಸ್ಸಿಗೂ ತುಂಬ ನೋವಾಗ್ತಾ ಇದೆ. ಅವನ ಕಷ್ಟಪಟ್ಟು ಸಾಕಿ ಸಲಗಿರೋದು ನಾವು, ಈಗ ಸಡನ್ನಾಗಿ ಬಂದು ದತ್ತಕ್ಕೆ ತೊಗೊಂಡು ನಾನು ನಿನ್ನ ಅಮ್ಮ ಅಂತ ಅಂದರೆ ಏನು ಅಂದ್ಕೋಬೇಕು. ಅವನಿಗೆ ಅಂತ ಕಷ್ಟಪಟ್ಟು ಸಾಕಕ್ಕೆ ಅಂತೇಳ್ಬಿಟ್ಟು ಅವ್ರ ಅಮ್ಮ ಇದ್ದಾರೆ. ಅವನ ಹಗಲು ರಾತ್ರಿಯಿಂದ ನೋಡ್ದೇನೆ ಅವಳು ಆಚೆ ನಿಂತ್ಕೊಂಡು ದುಡಿತಾ ಇದ್ದಾಳೆ. ಅವಳ ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ. ನಾನು ವಯಸ್ಸಾಗಿರ್ಬೋದು, ನಾನು ಇವತ್ತು ನಾಳೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ನೀವೇ ತೊಗೋಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಬಿಟ್ಟ ನೀವೇ ಅಂತಂದಾಗ ಇದು ಮುಂಚೆ ಮಾತಾಗಿತ್ತಲ್ಲ ಅಮ್ಮ, ನಿಮಗೆ ಬೇಡ ಅಂದರೆ ಬೇಡ ಬಿಟ್ಬಿಡಿ, ಹಿಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಿರ್ತಾರೆ ಅವ್ರ ಮಾವನು ಕೂಡ. ಹಂಗಿನ ಮೇಲಿಂದ ಯಾಕೆ ಆ ಥರ ಎಲ್ಲ ಇವ್ರು ಹೇಳಬೇಕು, ಚಿಕ್ಕ ಮಕ್ಕಳಿಗೆ ಏನಾದರೂ ವಸ್ತು ಕೊಟ್ಬಿಟ್ಟು ಅದನ್ನು ಆಸೆ ಪಡಿಸ್ತಾರಲ್ಲ ಹಂಗೆ ಇವರು ಇದನ್ನೆಲ್ಲ ಬಟ್ಟೆ ದುಡ್ಡು ಅಂತೆಲ್ಲ ಕೊಟ್ಬಿಟ್ಟು ಮಗುನ ತೊಗೋಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇವರು ಅಂತ ಹೇಳಿ ಕೇಳ್ತಿರ್ತಾರೆ. ಅದಕ್ಕೆ ಕೃಷ್ಣ ಕೇಳಬೇಕಾದ್ರೆ ಅವ್ನಿಗೆ ಯಾರು ಇಷ್ಟ ಆಗುತ್ತೋ ಅವ್ರ ಜೊತೆನೇ ಇರಲಿ ಅವನು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಾ ಕೂಡ ನಿಂತ್ಕೊಂಡು ಕೇಳೋಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೂ ಕೂಡ ತುಂಬ ಅಳು ಬರ್ತಿರುತ್ತೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರಲ್ಲ. ಅದಕ್ಕೇ ಕೃಷ್ಣ ಕೂಡ ಕೇಳೋಣ, ಅವನೇ ಏನಂತಾನೆ ನೋಡೋಣ ಡಿಸೈಡ್ ಮಾಡೋಣ ಅಂತ ಮನೋರೆಲ್ಲ ಅಂದಾಗ ಕೃಷ್ಣ ಕೂಡ ಕೇಳ್ತಾರೆ. ಕೃಷ್ಣ ನಿನಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟನಾ, ಅಜ್ಜಿ ಜೊತೆ ಇರೋದಕ್ಕೆ ಇಷ್ಟನಾ ಅಂತ ಕೇಳಿದಾಗ ಕೃಷ್ಣಗೆ ಕಣ್ಸನ್ನೆ ಮಾಡಿಬಿಟ್ಟು ರೋಹಿಣಿ ಬೇಡ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳು ಅಂತೇಳಿ ಕಣ್ಸನ್ನೆ ಮಾಡ್ತಾನೆ. ಅದಕ್ಕೇ ಪಾಪು ಇದ್ದಿದ್ದು ಇಲ್ಲ ನಾನು ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ನನಗೆ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾಂತಿಗೆ ಏನಲ್ಲ ಅಂದ್ರೂ ಅವನಿಗೆ ತುಂಬ ಖುಷಿ ಆಗ್ತಿರುತ್ತೆ ಶಾಂತಿಗೆ. ಅದಕ್ಕೆ ಅವನ ಬಾಯಿಂದನೇ ಬಂತು ತಾನೇ ಇವಾಗ ಅವ್ರ ಅಮ್ಮನ ಜೊತೆ ಇರಬೇಕಂತೆ, ಎತ್ತು ಕರಳು ಯಾವತ್ತಿದ್ರೂ ಬೇಡ ಅಂತ ಹೇಳಲ್ಲ, ಹಂಗಾಗಿ ಅವ್ನು ಯಾವತ್ತೂ ಇದ್ರೂ ಅಮ್ಮನಿಗೆ ಸೇರಬೇಕಾಗಿದ್ದು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಶಾಂತಿ ಇದ್ದಳು ಅವ್ನು ದತ್ತಕ್ಕೆ ತೊಗೊಂಡು ಏನೋ ದೊಡ್ಡ ಸಾಧನೆ ಮಾಡೋ ಥರ ಹೋಗ್ಬಿಟ್ರು ಗಂಡ ಹೆಂಡತಿ ಅಂತೇಳಿ ಬೈತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡಿದ್ರೆ ಸಾಕು, ನಿನ್ನ ಬಾಯಿಗೆ ಏನೋ ತುರುಕ್ಬಿಡ್ತೀನಿ ಸುಮ್ಮನೆ ಇರು ಅಂತೇಳಿ ಅವ್ರ ಗಂಡ
ಬೈತಾ ಇರ್ತಾರೆ. ಸಾಕು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯಾವತ್ತೂ ನೀವು ನಮ್ಮ ಮನೆ ಬಾಗ್ಲಿಗೆ ಬರಬೇಡಿ, ನಾನು ಕೂಡ ಯಾವತ್ತೂ ನಿಮ್ಮ ಮನೆ ಬಾಗ್ಲಿಗೆ ಬರಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ. ಈ ಕಡೆ ರೋಹಿಣಿಗೆ ಎಷ್ಟು ಖುಷಿ ಆಗ್ತಿರುತ್ತೆ ಅಂದರೆ ಅವಳಿಗಂತೂ ತುಂಬ ಖುಷಿ ಆಗ್ತಿರುತ್ತೆ, ಹಾಲು ಕುಡ್ದಷ್ಟು ಖುಷಿ ಆಗ್ತಿರುತ್ತೆ. ಇದನ್ನೆಲ್ಲ ಆಗಲಿ ಅಂತಲೇ ಅವಳು ತುಂಬ ಕಾಯ್ತಾ ಇರ್ತಾಳೆ. ಅಮ್ಮ ಬೇಡ ಪರವಾಗಿಲ್ಲ, ಅಟ್ಲೀಸ್ಟ್ ಪ್ರಸಾದ ಆದರೂ ಊಟ ಮಾಡ್ಕೊಂಡಾದರೂ ಹೋಗಿ, ನಮಗೆ ಫಿಶ್ ಆದರೂ ಕೊಟ್ಟಿಲ್ಲ ಅಂತ ಅಂದರೂ ಪರವಾಗಿಲ್ಲ ಅಂತಂದರೆ, ಇಲ್ಲಮ್ಮ ನನಗೆ ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡು, ನಾನು ಯಾವತ್ತೂ ನಿಮ್ಮ ಮನೆ ಬಾಗ್ಲಿಗೆ ಬಂದಿರಲ್ಲ, ನೀವು ಯಾವತ್ತೂ ನಮ್ಮ ಮನೆಗೆ ಬಾಗ್ಲಿಗೆ ಬರ್ರಿ, ಎಂಥ ಸಂದರ್ಭ ಬಂದರೂ ನಾನು ಸತ್ರು ಕೂಡ ಕಿಶನ ನಿಮ್ಮ ಮನೆಗೆ ಕಳಿಸಲ್ಲ ಅಂತೇಳಿ ಹೇಳಿಬಿಟ್ಟು ಅವನ್ನ ಅಲ್ಲಿಂದ ಕರ್ಕೊಂಡು ಹೋದಾಗ ಈ ಕಡೆ ಸೂರ್ಯ ಮೀನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಎಲ್ಲರೂ ಕೂಡ ಪ್ರಸಾದ ಏನೂ ತೊಗೊಳ್ದೇ ಪೂಜೆ ಆಗಿದ ತಕ್ಷಣ ಈ ಥರ ಎಲ್ಲ ಆಗಿದ ತಕ್ಷಣ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಯಾಕೋ ಬೇಕು ಇದೆಲ್ಲ ಬುದ್ಧಿ, ಅವ್ರ ಪಾಡಿಗೆ ಅವ್ರು ಇರಬೇಕು, ಬಂದ ನಂತರ ಇರಬೇಕು ಅಂತ ಇವ್ರಿಗೆ ಇನ್ಸ್ಟೆಂಟಾಗಿ ಅದೇ ನಿಮ್ಮ ಲಕ್ಕಿ ಹೇಳಿದ್ರಲ್ಲ, ಯಾರಿಗೆ ಫಸ್ಟ್ ಮಗು ಗೊತ್ತೋ ಅವರಿಗೆಲ್ಲ ಒಂದು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಗಂಡ ಹೆಂಡತಿ ಇಬ್ಬರು ಪ್ಲ್ಯಾನ್ ಮಾಡಿಬಿಟ್ಟು ಇನ್ಸ್ಟೆಂಟಾಗಿ ಮಗು ತೊಗೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದು ತಕ್ಕಂತೆ ಆಯಿತು ನೋಡು ಇವರಿಗೆ ಅಂತೇಳಿ ಶಾಂತಿ ಕೂಡ ಆಡ್ಕೊಂಡು ನಗ್ತಾ ಇರ್ತಾಳೆ. ಅಲ್ಲ ಕಣೆ, ಈಗ ಆಗಿದ್ದಾಯಿತು, ಅವ್ರು ಎಷ್ಟು ನೊಂದ್ಕೊಂಡಿರ್ತಾರೆ, ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ನಿಂಗೆ ಸಮಾಧಾನ ಮಾಡೋ ಯೋಗ್ಯತೆಯೂ ನಿನಗಿಲ್ಲ, ಅಟ್ಲೀಸ್ಟ್ ಬಾಯಿ ಮುಚ್ಕೊಂಡಾದರೂ ಇರು. ಸೂರ್ಯ ಇದ್ರ ಬಗ್ಗೆ ಎಲ್ಲ ನೀವೇನೂ ತಲೆ ಕೆಡಿಸ್ಕೋಬೇಡಿ, ನಿಮಗಿಬ್ರಿಗೂ ಇನ್ನೂ ಏಜ್ ಇದೆ, ನೀವಿಬ್ಬರು ಮಕ್ಕಳು ಮಾಡ್ಕೊಳ್ಳಿ, ಸುಮ್ಮನೆ ಇಂಥದಕ್ಕೆಲ್ಲ ತಲೆ ಹಾಕಿ ಸುಮ್ಮನೆ ಯಾಕೆ ನೀವೆಲ್ಲ ನೊಂದ್ಕೊತೀರಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಹೋಗಿ ನಿಮ್ಮ ಕೆಲಸ ಮಾಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗೋಕ್ಕಿದ್ದಕ್ಕೆ ಅಂತ ನೋಡಿದಾಗ ಈ ಕಡೆ ಸೂರ್ಯ ಹೋಗ್ಬಿಟ್ಟು ಮಿನಿಮಮ್ ಸಮಾಧಾನ ಮಾಡಿರ್ತಾರೆ. ಅಳ್ಬೇಡ, ನೀನು ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು ಅಂತ ಹೇಳಿ ಸಮಾಧಾನ ಮಾಡಿರ್ತಾರೆ. ನೋಡ್ದಾನೆ ನನ್ನ ಪ್ಲ್ಯಾನ್ ಹೆಂಗೆ ಸಕ್ಸಸ್ ಆಯಿತು ಅಂತೇಳಿ ಪೂಜೆಗೆ ಹೇಳ್ತಾ ಇರ್ತಾರೆ. ಹಬ್ಬ ನಿಮ್ಮಮ್ಮ ಏನೇ ಈ ರೇಂಜಿಗೆಲ್ಲ ನಾಟಕ ಆಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಮತ್ತು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಟ್ಟಿದ್ಯಾರು ನಾನು ತಾನೇ, ಸರಿ ಆಯಿತು, ನೀನು ನಿಮ್ಮ ಮನೆಗೆ ಅಮ್ಮನ ಮತ್ತು ಕಿಶನ ಕರ್ಕೊಂಡು ಹೋಗು, ನಾನು ಏನಾದರೂ ಒಂದು ದೊಡ್ಡ ಡ್ರಾಮಾ ಮಾಡಿಬಿಟ್ಟು ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಪೂಜೆನ ಕೂಡ ಅಲ್ಲಿಂದ ಕಳಿಸ್ತಾಳೆ. ಗಡೆ ರೋಹಿಣಿ ಕೂಡ ಮತ್ತೆ ಪ್ಲ್ಯಾನ್ ಮಾಡ್ತಿರ್ತಾಳೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಸಮಾಧಾನ ಮಾಡ್ತಿರ್ತಾಳೆ. ಏನಮ್ಮ ಸಮಾಧಾನ ಮಾಡ್ಕೊಳ್ಳಿ, ಏನಂತ ನಾನು ಏನು ಇದು ಮಾಡಿದ್ದೀನಿ ಅಂತ ಸಮಾಧಾನ ಮಾಡ್ಕೊಂಡು ನನಗೆ ಎಷ್ಟು ಹೊಟ್ಟೆ ಉರಿತಿದ್ದೆ ಗೊತ್ತಾ ಅಂತೇಳಿ. ಅಮ್ಮ ನೀನು ಯಾಕಮ್ಮ ಹೊಟ್ಟೆ ಹೊರ್ಕೊಳ್ತೀನಿ, ನೀನು ಯಾಕಮ್ಮ ಬೇಜಾರಾಗ್ತಿದ್ಯಾ ಅಂತ ಕೇಳ್ತಿದ್ದೆ. ಸಾಕು ಮುಚ್ಚಬ್ಬ, ಎಲ್ಲ ಆಗಿದ್ದು ನಿನ್ನಿಂದಾನೆ, ನೀನು ಕೊಟ್ಟಿದ್ದ ಪ್ಲ್ಯಾನಿಂದಾನೇ ಇದೆಲ್ಲ ಆಗಿದ್ದು. ಅವರೆಷ್ಟು ಸಾಕಿ ಸಲಿಗೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಗೊತ್ತಾ, ಎಷ್ಟೇ ಕಷ್ಟ ಸಂದರ್ಭ ಬಂದರೂ ನನ್ನ ಕೈ ಬಿಡ್ದೇನೆ ಅವ್ರು ನನ್ನ ಜೊತೆ ಇದ್ದು ಕಿಶನ್ಗೆ ಹುಷಾರಿಲ್ದಿರೋ ಟೈಮಲ್ಲೂ ನನ್ನ ಜೊತೆಲಿದ್ದು ನೋಡ್ಕೊಂಡಿದ್ದಾರೆ. ನೀನೇನೇ ನೋಡ್ಕೊಂಡಿದ್ದೆ ನಿನ್ನ ಮಗನ್ನ, ಅವನಿಂಥ ಕಷ್ಟದಲ್ಲಿದ್ದಾಗ ಹುಷಾರಿಲ್ದಾಗ ನೀನು ಬಂದು ನೋಡ್ಕೊಂಡಿದ್ದ ಅಂತ ಕೇಳ್ತಿರ್ಬೇಕಾದ್ರೆ, ಇದನ್ನೆಲ್ಲ ಆಗಿದ್ದು ನಿನ್ನಿಂದ ಕಣಮ್ಮ, ನೀನು ಮಾಡಿದ್ದು ಒಂದು ತಪ್ಪಿಂದ ನನಗೆ ಈ ಥರ ಎಲ್ಲ ಅನುಭವಿಸ್ತಿದ್ದೀನಿ ಅಂತೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಸಾಕು ಮುಚ್ಚು, ನಾನು ಮಾಡಿದ್ದು ಒಂದು ತಪ್ಪಿಂದ ನೀನು ಇಷ್ಟೊಂದೆಲ್ಲ ಅನುಭವಿಸ್ತಿದ್ಯಾ ಅಂತ, ಇಷ್ಟೊಂದೆಲ್ಲ ನನಗೆ ಶಿಕ್ಷೆ ಕೊಡ್ತಿದ್ಯಾ, ನೀನು ಕೊಡ್ತಿರೋದು ನನಗೆಲ್ಲ ಕಣೆ ಶಿಕ್ಷೆ, ನಿನ್ನ ಮಗನಿಗೆ. ಇವತ್ತು ನೀನು ನನಗೆ ಈ ಥರ ಎಲ್ಲ ಮಾಡಿಸ್ತಿದ್ಯಾ ಅಲ್ವಾ, ನಾಳೆ ದಿನ ನಿನ್ನ ಮಗ ನಿನಗೆ ಈ ಥರ ಮಾಡಿದಿದ್ರೆ ಏನು ಮಾಡ್ತಿದ್ದೆ ನೀನು, ನಿನ್ನ ಮಗ ನೀನು ನೋಡ್ಕೊಳ್ಳೋ ಯೋಗ್ಯತೆ ಇದೆಯಾ, ಬರೀ ಹುಡ್ಸಿದ್ದು ಸಾಕಾಗಲ್ಲ, ಅವರಾದ್ರೂ ಅಟ್ಲೀಸ್ಟ್ ನೋಡ್ಕೊಳ್ಳೋರ್ಗೂ ಬಿಡಲ್ಲ, ತಾನು ನೋಡ್ಕೊಳ್ಳಲ್ಲ, ಅಂಥ ಸ್ವಾರ್ಥಿ ಕಣೆ ನೀನು, ನಿನಗಷ್ಟು ಗೊತ್ತಾಗೋದು ಬೇಡವಾ, ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನೀನು ಯಾವಾಗಲೂ ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡಬೇಡ, ನಿನ್ನ ಮಗಳು ನಾನು, ನೀನು ನನ್ನ ಪರವಾಗಿ ಇರಬೇಕು, ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಕು, 3 ಹೊತ್ತು ನೋಡಿದ್ರೆ ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ ನೀನು ಅಂತ ರೋಹಿಣಿ ಬೈತಿರ್ಬೇಕಾದ್ರೆ, ಏನು ಚಿಂತೆ ಮಾಡ್ತಾಯಿದ್ದೀನಿ, ನನಗೆ ಹುಷಾರಿಲ್ದಂಗೆ ಪ್ರತಿ ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ನೋಡ್ಕೊಂಡಿದ್ದಾರೆ, ನೀನೇನೇ ಮಾಡಿದ್ಯಾ ನನಗೆ ಅಂತ ಹೇಳಿ ಕೇಳ್ತಿರ್ಬೇಕು. ಹೌದು, ನಾನು ಏನು ಮಾಡಿಲ್ಲ ನಿನಗೆ, ಆದರೆ ನೀನು ಮಾಡಿದ ತಪ್ಪಿಂದ ನಾನು ಇಷ್ಟೊಂದೆಲ್ಲ ಅನುಭವಿಸ್ತಾ ಇದ್ದೀನಿ, ನಾನು ಇವಾಗ ಒಂದು ಸ್ಥಾನಕ್ಕೆ ಬಂದು ನಿಂತ್ಕೋಬೇಕು ಅಂದರೆ ಇಷ್ಟೆಲ್ಲ ಆಡಲೇಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಮ್ಮ, ನಿನಗೆ ಅಂತ ಒಂದು ಮನೆ ನೋಡಿದ್ದೀನಿ, ಕಿಶನ್ಗೆ ಅಂತೇಳಿ ಒಂದು ಸ್ಕೂಲ್ ನೋಡಿದ್ದೀನಿ, ನೀವಿಬ್ಬರು ಅಲ್ಲೇ ಇರಿ, ನಾನು ಅವಾಗ ಬಂದು ಹೋಗ್ತೀನಿ, ಇದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ನಾನು ಹೇಗಾದರೂ ಮಾಡಿ ನೀನು ಏನಾದರೂ ಮಾಡ್ತೀನಿ ಅಂತ ಹೇಳಿದಾಗ, ನೀನು ಏನು ಮಾಡಬೇಡ, ಫಸ್ಟು ನಿಮ್ಮ ಮನೇಲಿ ಹೋಗಿ ಸತ್ಯ ಹೇಳು, ಸತ್ಯ ಹೇಳಿದ್ರೇ ನಿನ್ಗೆ ಇಷ್ಟೊಂದೆಲ್ಲ ಬಚಾವಾಗ್ತಿ, ಇದನ್ನು ಮುಚ್ಚಿಟ್ಕೊಂಡು ಬಂದರೆ ಇನ್ನೂ ಸುಳ್ಳಿನ ಮೇಲೆ ಹೋಗಿ ನೀನು ಒಂಥರ ನೋಡ್ತಾರೆ ಕಣೆ ನಿನ್ನ ಮನೇಲಿ, ಯಾಕೆ ಬೇಕು ನಿನಗೆ ಇದೆಲ್ಲ, ಫಸ್ಟ್ ಎಲ್ಲ ಹೋಗ್ಬಿಟ್ಟು ಸತ್ಯ ಒಪ್ಕೋ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ, ನಾನು ಯಾವುದೇ ಕಾರಣಕ್ಕೂ ಸತ್ಯ ಹೇಳೋದಕ್ಕೆ ಆಗಲ್ಲ, ಯಾಕಂದರೆ ಆ ಥರ ಇದ್ರಲ್ಲಿ ನಾನು ಇವಾಗ ಏನು ಮಾಡ್ತಿದ್ದೀನಿ ಅದೇ ಸರಿ ಇದೆ, ನಾನು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ, ನಿನ್ನ ಪಾಡು ನೀನು ಸುಮ್ಮನೆ ಇರು, ನೀನು ನೋಡ್ಕೊಳ್ಳೋ ಜವಾಬ್ದಾರಿ, ಕಿಶನ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ನಾನು ಎಲ್ಲರೂ ನೋಡ್ಕೊತೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಏನು ನೋಡ್ಕೊತೀಯ ನೀನು, ಅಷ್ಟು ಚೆನ್ನಾಗಿರೋರನ್ನ, ಅಷ್ಟು ಚೆನ್ನಾಗಿ ನೋಡ್ಕೊತಿರೋರನ್ನ ಹೊಟ್ಟೆ ಉರಿಸಿ ಅವ್ರನ್ನ ಅವಮಾನ ಮಾಡಿ ಕಳಿಸ್ತಲ್ಲ, ನನಗೇನಾದರೂ ಪಾಪ ಅದು ಸುತ್ಕೊಂಡ್ರೆ ನೀನು ಮಾತ್ರ ಸುಮ್ಮನೆ ಇರಲ್ಲ ಕಣೆ ನಿನಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಈ ಕಡೆ ಸೂರ್ಯ ಮತ್ತು ಮೀನು ಇಬ್ಬರು ಕೂಡ ಅಳ್ತಿರ್ತಾರೆ. ನಾನು ಏನು ತಪ್ಪು ಮಾಡಿದೆ, ಅವತ್ತು ನಾವು ಫಸ್ಟ್ ಟೈಮ್ ಕೇಳಿದಾಗಲೇ ಅವ್ರು ಬೇಡ ಅಂತ ಹೇಳಿದ್ರೆ ನಾನು ಇಷ್ಟೊಂದೆಲ್ಲ ಆಸೆನೇ ಇಟ್ಕೊತಿರ್ಲಿಲ್ಲ, ಅವ್ರು ಅವಾಗೇನೋ ಕೇಳಿದ್ರು, ಇವಾಗ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂದಾಗ, ಇದೆಲ್ಲ ದುಬೈಯಲ್ಲಿ ಇದ್ದಾಳೆ ನೋಡು, ಅವಳಿಂದ ಚಮತ್ಕಾರ ಇದು,
ಅವಳೇನೋ ಹೇಳಿರ್ತಾಳೆ ಅದಕ್ಕೇ ಅವ್ರು ಹಿಂಗೆ ಆಡಿರೋದು. ಯಾವುದೇ ಕಾರಣಕ್ಕೂ ಈ ಆಂಟಿ ಹಿಂಗೆ ಆಡೋರಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಸೂರ್ಯ ಹೇಳ್ತಿರ್ತಾರೆ. ಏನು ಪ್ರಾಬ್ಲಮ್, ನಾನು ಎಷ್ಟು ಆಸೆಯಿಂದ ಇಟ್ಕೊಂಡಿದ್ದೆ ಗೊತ್ತಾ, ಕಿಶನ್ ನಮ್ಮ ಮನೆಗೆ ಬರ್ತಾನೆ, ನನ್ನ ಜೊತೆ ಇರ್ತಾನೆ, ನಮ್ಮವನಾಗ್ತಾನೆ ಅಂತೇಳಿ ಆಸೆ ಇಟ್ಕೊಂಡಿದ್ದೆ ಅಂತ ಹೇಳ್ತಿರ್ಬೇಕು. ಬಿಡು, ಇದ್ರ ಬಗ್ಗೆ ಎಲ್ಲ ನೀನೇನು ತಲೆ ಕೆಡ್ಸ್ಕೋಬೇಡ, ನೀನು ಇದ್ರ ಬಗ್ಗೆ ಯೋಚನೆನೂ ಮಾಡೋಕ್ಕೆ ಹೋಗಬೇಡ, ಏನಾಗುತ್ತೆ ಆಗಲಿ, ನೋಡೋಣ, ಸಮಾಧಾನವಾಗಿ ಇರು ಸ್ವಲ್ಪ ದಿನ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಕೂಡ ಹಿಂದೆ ನಿಂತ್ಕೊಂಡು ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ರೋಹಿಣಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಅದೇ ಟೈಮ್ಗೆ ಕೂಡ ಏನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಗೊತ್ತಾಗದೆ ಅದೇ ಟೈಮ್ಗೆ ಈ ಕಡೆ ಶಾಂತಿ ಕೂಡ ಬರ್ತಾಳೆ. ಏನು ಮಾಡ್ತಿದ್ಯಾ ನೀನಿದ್ದಾಗ, ಅಯ್ಯೋ ಅತ್ತೆ ಸಿಗ್ನಲ್ ಸಿಗ್ತಿರಲಿಲ್ಲ, ಫೋನ ನೋಡ್ತಾ ಇದೆ ಅಂದಾಗ, ಹೌದಾ ಅದು ಸರಿ, ಇವರಿಬ್ರು ಏನು ಮಾಡ್ತಿದ್ದಾರೆ, ಓ ಈ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋದು ಅವನು ಎಲ್ಲಿ ಇನ್ನು ಕರ್ಸ್ಕೊರೋದು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಏನು ಮಾಡ್ತಿದ್ದಾರೆ ಇವರು, ಬಾ ಹೋಗಿ ಕೇಳೋಣ ಅಂತ ಹೇಳಿದೆ. ಸರಿ ಅತ್ತೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ರೋಹಿಣಿ ಅವ್ರ ಅತ್ತೆನ ಕರ್ಕೊಂಡು ಹೋಗ್ತಾರೆ. ನೀವಿಬ್ಬರು ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಏನಿಲ್ಲ ಸುಮ್ಮನೆ ಕೂತಿದ್ದೀವಿ ಅಂತ. ಹೋ ಇನ್ನೂ ಮತ್ತೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ದೀರಾ, ಮತ್ತೆ ಅವ್ನ ಮನೆಗೆ ಕರ್ಸ್ಕೊಬರೋದು ಹೇಗೆ ಅಂತ. ಸಾಲ್ದ ಅವಮಾನ ಮಾಡಿದ್ರೆ ನಿಮಗೆ ಯಾಕೆ ಬೇಕಿಂತ ಬುದ್ಧಿ, ಮಕ್ಕಳು ಮಾಡ್ಕೊಳ್ಳೋದಕ್ಕಾಗಲ್ವಾ, ಅದು ಬಿಟ್ಟು ಇಂಥ ಬಿದಿಲೋಗೋ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಅನಾಥಾಶ್ರಮ ಇಲ್ಲಿ ಕರ್ಕೊಂಡ್ಬಂದು ದೊಡ್ಡ ಸಿಂಹಾಸನ ಮೇಲೆ ಕೂರಿಸ್ಕೊಡೋ ಥರ ಹಾಡ್ತಿದ್ದಾರೆ. ನಿಮ್ಮಿಬ್ಬರಿಗೆ ಗತಿ ಇಲ್ಲ, ಅದರಲ್ಲಿ ಆ ಮಗುನ ಬೇರೆ ತಗೊಂಡು ಬಂದು ಸಾಕ್ತೀನಿ ಅಂತ ಬೇರೆ ಹೇಳ್ತಿದೆ. ಯಾಕೆ ಬೇಕು ನಿಮಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಶಾಂತಿನೂ ಕೂಡ ಚುಚ್ಚಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಇದನ್ನು, ಅಯ್ಯೋ ಶಾಂತಿ ಇವಾಗ ಆಗಿರೋದೇ ಸಾಕು, ನೀನು ಇದ್ರ ಮೇಲೆ ಮಧ್ಯದಲ್ಲಿ ಬೇರೆ ಕಾರ ಸುರಿಬೇಡ, ಇವಾಗ ಆಲ್ರೆಡಿ ಆ ಆಂಟಿ ಬಂದು ನಿಂಬೆಹಣ್ಣು ಹಚ್ಚಿ ಹೋಗಿದ್ದಾರೆ, ನೀನು ಇದ್ರ ಬದಲಲ್ಲಿ ಖಾರ ಸುರಿಬೇಡ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಹೌದು ಕಣೋ ನಾನು ಮಾತಾಡೋದು ಮಾತ್ರ, ನಿಂಗೆ ಅವಾಗೆ 1000 ಸಲ ಹೇಳಿದೆ ಬೇಡ ಕಣೋ ಬೇಡ ಇದು ಅಂತ, ನಾನು ಮಾತೇ ಕೇಳಲಿಲ್ಲ, ನೀನು ತಕ್ಕಂತೆ ಕುಣಿದ್ರಿ, ಈಗ ಅನ್ಭವಿಸಿ ನನಗೆ ಯಾಕೆ ಅಂತ ಹೇಳ್ತಿರ್ಬೇಕಾದ್ರೆ, ಮೀನಾ ಇಲ್ಲಿದ್ದರೆ ಇನ್ನಷ್ಟು ಇವರು ಉಪ್ಪು ಖಾರ ಸುರಿತಾರೆ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗಬೇಕಾಗಿದೆ ಕಣಮ್ಮ, ಅಯ್ಯೋ ಇವನಿಗೆ ಸೂರ್ಯ ಅಂತೂ ಬಿಡೋದೇ ಇಲ್ಲ ಕಣಮ್ಮ, ಇನ್ನು ಏನಾದರೂ ಮಾಸ್ಟರ್ ಪ್ಲ್ಯಾನ್ ಮಾಡಿ ಆ ಹುಡುಗನ ಕರ್ಕೊಂಡ್ಬಂದು ಮನೆಗೆ ಸೇರಿಸ್ತಾನೆ ನೋಡ್ಕೊ ಅಂತ ಹೇಳ್ತಿರ್ಬೇಕು. ರೋಹಿಣಿಗೆ ಇನ್ನಷ್ಟು ಟೆನ್ಷನ್ ಆಗುತ್ತೆ, ಇವನೆಲ್ಲಿ ಮತ್ತೆ ಕರ್ಕೊಂಡು ಬಂದು ಸೇರಿಸ್ತಾನ ಅಂತ ಹೇಳ್ಬಿಟ್ಟು. ಈ ಕಡೆ ಮೀನಾ ಕೂಡ ಅವ್ರ ಅಮ್ಮನ ಮನೆಗೆ ಬಂದಾಗ ಅಮ್ಮ ಅಂತ ಹೇಳಿ ಕರಿತಿರ್ಬೇಕಾದ್ರೆ, ಓ ಅಕ್ಕ ಬಾವ ಇಬ್ರು ಬಂದ್ರ, ಬನ್ನಿ ಕೂತ್ಕೊಳ್ಳಿ, ಚೇರ್ ಹಾಕ್ತೀನಿ, ನೀರು ತೊಗೊಂಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು ಈ ಕಡೆ ಅವಳು ಕೂಡ ಹೋದಾಗ, ಅದೇ ಟೈಮ್ಗೆ ಈ ಕಡೆ ಸರಿ ಆಯಿತು ಕಾಫಿ ತೊಗೊಳ್ಳಿ, ಹುಷಾರಾಗಿದ್ದರೆ, ಯಾಕಕ್ಕ ಒಂಥರ ಇದೆ ನೀನು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಯ್ಯೋ ಆ ಥರ ಏನೂ ಇಲ್ಲ ಕಣೆ, ಇಲ್ಲ ನೀನು ಯಾಕೆ ಒಂಥರ ಇದೆಯಾ, ಅಯ್ಯೋ ಲಾಸ್ಟ್ ಪೂಜೆ ಆಯಿತು ಗೊತ್ತಾ, ಲಾಸ್ಟ್ನೇ ದಿನ ಪೂಜೆ, ಆವಾಗ ಏನಾಯಿತು ಗೊತ್ತಾ, ಆವಾಗ ನಾವು ಕಿಶನ್ನು ಮತ್ತು ಅವ್ರ ಅಜ್ಜನೂ ಇಬ್ಬರನ್ನು ಕೂಡ ಮನೆಗೆ ಕರ್ಕೊಂಡು ಬಂದಿದ್ವಿ, ಮನೆಗೆ ಕರ್ಕೊಂಡು ಬಂದಮೇಲಿಂದ ನಾವಿಬ್ಬರು ಸಾಂಗ್ ಆಡ್ಕೊಂಡು ಕೂತಿರ್ಬೇಕಾದ್ರೆ ಅವಾಗ ಒಂದು ದೊಡ್ಡ ರಾಮಾಯಣನೇ ಆಯಿತು ಕಣೆ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡ್ತಿರ್ತಾಳೆ ಅವಳು ಕೂಡ. ಅಲ್ಲಿ ಏನೇನು ನಡೀತೋ ಅದನ್ನೆಲ್ಲ ಹೇಳ್ತಿರ್ತಾರೆ. ಈ ಕಡೆ ಸೂರ್ಯ ನಮ್ಮ ಅಪ್ಪ ಅಮ್ಮ ಅಂತ ಅಂದ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಇವರು ಕೂಡ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ರು ಕಣೆ, ನಿಮ್ಗೇನು ಯೋಗ್ಯತೆ ಇದೆ ಅಂತ ಅವ್ರನ್ನ ಸಾಕ್ತೀರಾ ಅಂತ ಹೇಳ್ಬಿಟ್ಟು ತುಂಬ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ತುಂಬ ಬೇಜಾರಾಯಿತು, ನಾನು ಅವನ್ನ ದತ್ತಕ್ಕೆ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ತುಂಬ ಆಸೆ ಇಟ್ಕೊಂಡಿದ್ವಿ ಅಂತಂದ. ಅವ್ರು ಯಾಕೆ ಆ ಥರ ಸಡನ್ನಾಗಿ ಆದರು, ಅವ್ರು ಆ ಥರ ಮನುಷ್ಯ ಅಲ್ವಾ ಅಂತ ಹೇಳಿ ಆ ಥರ ಅವ್ರು ಅಲ್ವಾ ಅಂತ ಕೇಳಿದಾಗ, ಅಯ್ಯೋ ನಮ್ಮ ಹಣೆ ಬರೋ ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳು, ರಾಹುಕೇತು ಎಲ್ಲ ಬಂದು ವಕ್ರಿಸಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳು ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಕಾಫಿ ಕುಡಿತಿರ್ಬೇಕಾದ್ರೆ ಮಂಚ ಕೂಡ ಬರ್ತಾನೆ. ಮಂಜು ನೋಡಿಬಿಟ್ಟು ಸೂರ್ಯಗೆ ಮತ್ತಷ್ಟು ಕೋಪ ಬರ್ತಿರುತ್ತೆ. ಮಂಜು ಕೂಡ ಏನೂ ಮಾತಾಡಿರ್ತಾನೆ, ಯಾಕೋ ಬಂದೆ, ಯಾಕೋ ಕಾಲೇಜ್ ಇಲ್ವೇನೋ, ಸಡನ್ನಾಗಿ ಯಾಕೋ ಬಂದೆ ಅಂತ ಕೇಳ್ತಿರ್ಬೇಕಾದ್ರೆ, ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಬಂದೇನೋ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಆ ಥರ ಏನೂ ಇಲ್ಲ ಅಕ್ಕ ಅಂತ ಹೇಳಿ ಹೇಳ್ತಿರ್ತಾರೆ. ಮತ್ತೇನು ಮತ್ತೆ ಅಂತ ಕೇಳಿದಾಗ, ಅಯ್ಯೋ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಎಕ್ಸಾಮ್ ಕೂರಿಸಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಕಾಲೇಜಿಂದ ಅಂತೇಳಿ ಹೇಳ್ತಿರ್ತಾನೆ. ಮತ್ತಿನ್ನೇನು ಅವನ ಜೊತೆ ಕಾಗಿದ ಜೊತೆ ಸೇರಿಕೊಂಡು ಸಿಗರೇಟ್ ಕುಡಿಯೋದು, ಸಿಗರೇಟು ಸ್ಮೋಕು ಅದು ಇದು ಎಲ್ಲ ಮಾಡ್ಕೊಂಡಿರ್ತಾನೆ. ಮತ್ತು ಇನ್ನೇನು ಅಕ್ಕ ಕಾಲೇಜ್ಗೆ ಹೋಗ್ದೇನೆ, ಅಟೆಂಡೆನ್ಸ್ ಶಾರ್ಟೇಜ್ ಬಂದೇನೆ, ಕಷ್ಟಪಟ್ಟು ಓದಿದ್ರೆ ಗೊತ್ತಾಗ್ತಿತ್ತು ಅಂತೇಳಿ ಬೈತಾ ಇರ್ತಾಳೆ. ಈ ಕಡೆ ಅಲ್ಲ, ನಾನು ಕಾಲಿಗೆ ಮೊಳೆ ಚುಚ್ಚುತ್ತೆ ಅಂತ ಅವಾಗಿಂದ 1000 ಸಲ ಹೇಳ್ಕೊಂಬಂದೆ, ಈಗ ಮೊಳೆ ಚುಚ್ಚಿದ ಮೇಲಿಂದ ಚಪ್ಪಲಿ ಹಾಕ್ಕೊತೀನಿ ಅಂದರೆ ಏನು ಪ್ರಯೋಜನ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಮಂಜುಗೆ ಅವನಿಗೆ ಇನ್ನಷ್ಟು ಕೋಪ ಬರ್ತಿರ್ಬೇಕಾದ್ರೆ, ಈ ಮಂಜುಗೆ ಹೆಂಗಾದ್ರೂ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಮತ್ತು ಸೇರ್ಸೋಣ, ಅವನಿಗೆ ಕೇಳ್ಕೊಳ್ಳೋಣ ಪ್ರಿನ್ಸಿಪಲ್ ಹತ್ರ ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿ ಹೋದಾಗ, ಪ್ರಿನ್ಸಿಪಲು ಬಿಸಿ ಇದ್ದಾರೆ ನೀವು ಹೋಗಿ ಅಂತೇಳಿ ಅವರು ಕೂಡ ಕಳಿಸ್ತಿರ್ತಾರೆ. ಇಲ್ಲ ಮಂಜುಗೆ ಅಕ್ಕ ನಾನು ಅವನಿಗೆ ಮುಂದಿನ ವಾರ ಎಕ್ಸಾಮ್ ಇದೆ, ಅವನಿಗೆ ಎಕ್ಸಾಮ್ಗೆ ಸೇರಿಸಲ್ಲ ಅಂತೇಳಿ ಹೇಳ್ತಿದ್ದಾರೆ, ನಾನು ಹತ್ರ ಬೇಡ್ಕೊತೀನಿ ಅಂತ ಕೇಳಿದಾಗ ಅವರು ಸ್ವಲ್ಪ ಸರಿ ಇರಿ ನೋಡ್ಕೊ ಬರ್ತೀನಿ ಅಂತ ಹೋಗಿ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಪ್ರಿನ್ಸಿಪಲ್ ಇರೋ ಸೀಟಲ್ಲಿ ಅವನಿಗೆ ನಿಜವಾಗ್ಲೂ ಟಿ ಸಿ ಕೊಟ್ಟೆ ಕಳಿಸ್ಬಿಡ್ತಾರೆ, ನೀವು ಹೋಗಿ ಇಲ್ಲಿಂದ ಅಂತೇಳಿ ಹೇಳ್ತಾ ಇರ್ತಾರೆ ಅವರು. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.